ಅರ್ಧ ಚಕ್ರಾಸನ. ಸಮಸ್ಥಿತಿಯಲ್ಲಿ ನಿಂತು ಎರಡೂ ಕಾಲ್ಗಳ ಮೇಲೆ ನಿಮ್ಮ ಬಾಡಿ ವೆಯ್ಟನ್ನು ಸಮವಾಗಿ ಹಾಕಿ ಉಸಿರನ್ನು ನಿಧಾನವಾಗಿ ತಗೊಳ್ತಾ ಎರಡೂ ಕೈಗಳನ್ನು ನಿಮ್ಮ ವೇಸ್ಟ್ ಮೇಲೆ ಇಟ್ಟು ನಿಮ್ಮ ದೇಹದ ವೆಯ್ಟನ್ನು ನಿಧಾನವಾಗಿ ಅಪ್ಪರ್ ಬಾಡಿಗೆ ಶಿಫ್ಟ್ ಮಾಡ್ತಾ ನಿಮ್ಮ ಮಂಡಿಗಳನ್ನು ಸ್ಟ್ರೈಟಾಗಿಟ್ಟು ನಿಮ್ಮ ತಲೆಯನ್ನು ಹಿಂಭಾಗಕ್ಕೆ ಬೆಂಡ್ ಮಾಡ್ತಾ ಹೋಗಿ. ಈ ಪೋಸ್ಚರಲ್ಲಿ ಹೀಗೆ 15 ಸೆಕೆಂಡ್ಸ್ ನಾರ್ಮಲ್ ಬ್ರೀದಿಂಗ್ ಮಾಡ್ತಾ ನಿಂತ್ಕೊಳ್ಳಿ. ಇದನ್ನು ಮಾಡೋದ್ರಿಂದ ನಿಮ್ಮ ದೇಹದ ಲಂಗ್ ಕೆಪಾಸಿಟಿ, ರೆಸ್ಪಿರೇಟರಿ ಡಿಸಾರ್ಡರ್ ಏನೇ ಇದ್ರೂ ಹೋಗಿ ಆಸ್ತಮಾ ಅಂಥದ್ದು ನಿಮ್ಮ ಸ್ಟ್ರೆಸ್ಸನ್ನು ರಿಲೀವ್ ಮಾಡಿ ಕತ್ತು, ಬೆನ್ನು, ಶೋಲ್ಡರ್ ಇವೆಲ್ಲಕ್ಕೆ ರಿಲೀಫ್ ಕೊಡುತ್ತೆ. ಸರ್ವೈಕಲ್ ಸ್ಪಾಂಡಿಲೈಟಿಸ್ ಇದ್ರೂ ಕೂಡ ನಿಮಗೆ ಬ್ಯಾಕ್ ಪೇನ್ ಇದ್ರೂ ಕೂಡ ರಿಲೀಫನ್ನು ಕೊಡುತ್ತೆ. ಎಕ್ಸ್ಟ್ರಾ ಫ್ಯಾಟ್ ನಿಮ್ಮ ಹೊಟ್ಟೆಯ ಭಾಗದಲ್ಲಿದ್ದರೆ ಹೊಟ್ಟೆಯ ಎಕ್ಸಸ್ ಸರ್ಕಂಫರೆನ್ಸನ್ನು ಕಡಿಮೆ ಮಾಡಿ ಫ್ಯಾಟನ್ನು ಕಡಿಮೆ ಮಾಡುತ್ತೆ. ಫ್ಲೆಕ್ಸಿಬಿಲಿಟಿ ಆಫ್ ದ ಸ್ಪೈನ್ಗೆ ಮತ್ತು ಅಬ್ಡಾಮಿನಲ್ ಆರ್ಗನ್ಸ್ಗೆ ಇದು ತುಂಬ ಒಳ್ಳೆಯ ಆಸನ. ಅಷ್ಟೇ ಅಲ್ಲದೆ ನಿಮ್ಮ ಇಂಟೆಸ್ಟೈನ್, ಲಿವರ್, ಸ್ಪ್ಲೀನ್, ಪ್ಯಾನ್ಕ್ರಿಯಾಸ್ ಇವೆಲ್ಲವನ್ನು ಮಸಾಜ್ ಮಾಡ್ತಾ ನಿಮ್ಮ ತೊಡೆ, ಹಿಪ್ಸ್ ಮತ್ತು ವೇಸ್ಟ್ ಭಾಗವನ್ನು ಸ್ಟ್ರೆಂಥನ್ ಮಾಡಿ ಟೋನ್ ಮಾಡುತ್ತೆ. ಇದು ಹೆಣ್ಮಕ್ಳಲ್ಲಿರುವಂಥ ಮೆನ್ಸ್ಟ್ರಲ್ ಡಿಸಾರ್ಡರ್ಸ್ಗೆ ಕೂಡ ತುಂಬ ಒಳ್ಳೆಯ ಆಸನ. ಓವರೀಸ್ ಮತ್ತು ಫೆಲೋಪಿಯನ್ ಟ್ಯೂಬನ್ನು ಅದು ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಹೆಣ್ಣುಮಕ್ಕಳಿಗೆ ಇದು ತುಂಬ ಒಳ್ಳೆಯ ಆಸನ. ಪ್ರೆಗ್ನೆಂಟ್ ಲೇಡೀಸ್ ಕೂಡ ಈ ಆಸನವನ್ನು ಮಾಡಬಹುದು. ಆದರೆ ನಿಮಗೆ ಬ್ಯಾಕ್ ಪೇಯ್ನ್ ಇದ್ದರೆ ಇದನ್ನು ಒಳ್ಳೆ ಯೋಗ ಟೀಚರ್ ಸೂಪರ್ವಿಷನ್ ಇಂದ ಮಾತ್ರ ಮಾಡಿ. ತ್ರಿಕೋಣಾಸನದ ಬೆನಿಫಿಟ್ಸ್ ಏನಪ್ಪಾ ಅಂತಂದರೆ ಇದು ನಮ್ಮ ಮೆಂಟಲ್ ಮತ್ತು ಫಿಸಿಕಲ್ ಬ್ಯಾಲೆನ್ಸನ್ನು, ಈಕ್ವಿಲಿಬ್ರಿಯಮನ್ನು ತಂದುಕೊಡುತ್ತೆ. ನಮ್ಮ ಮನಸ್ಸನ್ನು ಶಾಂತವಾಗಿ ಮಾಡುತ್ತೆ. ನಮ್ಮ ಕಾನ್ಸಂಟ್ರೇಷನ್ ಲೆವೆಲನ್ನು ಬ್ಯಾಲೆನ್ಸ್ ಮಾಡೋದ್ರ ಜೊತೆಗೆ ಎನ್ಹ್ಯಾನ್ಸ್ ಕೂಡ ಮಾಡುತ್ತೆ. BP, ಸ್ಟ್ರೆಸ್, ಆಂಗ್ಸೈಟಿ ಇವೆಲ್ಲಕ್ಕೂ ತುಂಬ ಒಳ್ಳೆಯದಾಗಿರುವಂತಹ ಆಸನ ತ್ರಿಕೋಣಾಸನ. ಬ್ಲಡ್ ಸರ್ಕ್ಯುಲೇಷನನ್ನು ಕಂಪ್ಲೀಟ್ ಥ್ರೂ ಔಟ್ ದ ಬಾಡಿ ಇದು ಎನ್ಹ್ಯಾನ್ಸ್ ಮಾಡೋದರಿಂದ ದೇಹದಲ್ಲಿರುವಂಥ ಟಾಕ್ಸಿಸಿಟಿಯನ್ನು ಹೊರಹಾಕೋದಕ್ಕೆ ತ್ರಿಕೋಣಾಸನ ಅತ್ಯವಶ್ಯಕ. ಇದು ನಮ್ಮ ದೇಹದಲ್ಲಿ ಸ್ಟ್ರೈನ್ ಅಥವಾ ಸ್ಟಿಫ್ನೆಸ್ ಎಲ್ಲಾದರೂ ಕತ್ತಲ್ಲೋ ಅಥವಾ ಕತ್ತಿನ ಹಿಂಭಾಗದಲ್ಲೋ ಇದ್ದರೆ ಅದನ್ನು ಸ್ಟಿಫ್ನೆಸ್ಸನ್ನು ರೆಡ್ಯೂಸ್ ಮಾಡುತ್ತೆ. ಎಕ್ಸಸ್ ಫ್ಯಾಟನ್ನು ತೆಗೆದು ನಮ್ಮ ಸೊಂಟದ ಭಾಗದಲ್ಲಿ ಮತ್ತು ಕಾಲ್ಗಳ ತೊಡೆಯ ಭಾಗದಲ್ಲಿರುವಂಥ ಎಕ್ಸಸ್ ಫ್ಯಾಟನ್ನು ರಿಮೂವ್ ಮಾಡೋದಕ್ಕೆ ತ್ರಿಕೋಣಾಸನ ಹೆಲ್ಪ್ ಮಾಡುತ್ತೆ. ಡೈಜೆಸ್ಟಿವ್ ಆರ್ಗನ್ಸ್ ಮೇಲೆ ಇದು ಡೈರೆಕ್ಟಾಗಿ ಪರಿಣಾಮ ಬೀರೋದ್ರಿಂದ ನಮ್ಮ ಕೆಪಾಸಿಟಿ ಟು ಡೈಜೆಸ್ಟ್ ಫುಡ್ ಕೂಡ ಇಂಪ್ರೂವ್ ಆಗುತ್ತೆ. ಓವರ್ ಆಲ್ ಬಾಡಿಯ ಫ್ಲೆಕ್ಸಿಬಿಲಿಟಿಯನ್ನು ಎನ್ಹ್ಯಾನ್ಸ್ ಮಾಡೋದ್ರ ಜೊತೆಗೆ ನಮ್ಮ ಹ್ಯಾಮ್ಸ್ಟ್ರಿಂಗ್ ಅಂದರೆ ತೊಡೆ ಮತ್ತು ಹಿಂಭಾಗ, ಹಿಪ್ಸ್ ಆ್ಯಂಡ್ ಬ್ಯಾಕ್ ಮಸಲ್ಸನ್ನ ಸ್ಟ್ರೆಂಥನ್ ಮಾಡುತ್ತೆ. ಇದು ನಮ್ಮ ಹಿಪ್ಸ್, ಬ್ಯಾಕ್, ಆರ್ಮ್ಸ್, ಥೈಸ್ ಅನ್ನು ಸ್ಟ್ರೆಂಥನ್ ಮಾಡೋದ್ರ ಜೊತೆಗೆ ಫ್ಲೆಕ್ಸಿಬಿಲಿಟಿ ಎನ್ಹ್ಯಾನ್ಸ್ ಮಾಡಿ ಬ್ಯಾಕ್ ಪೇನ್ ಅಥವಾ ಸಯಾಟಿಕಾ ಪೇನ್ ಯಾರಿಗಾದರೂ ಇದ್ದರೆ ಆ ಪೇಯ್ನಿಂದ ಅವ್ರಿಗೆ ರಿಲೀಫನ್ನು ಕೂಡ ಕೊಡುತ್ತೆ. ಆಸ್ಟಿಯೋಪೊರೋಸಿಸ್ ಇರೋರು ಕೂಡ ಇದನ್ನು ಮಾಡಬಹುದು. ಹೆಣ್ಮಕ್ಕಳಿಗೆ ಯಾವುದೇ ರೀತಿ ಮೆನ್ಸ್ಟ್ರಲ್ ಪ್ರಾಬ್ಲಮ್ ಇದ್ದರೆ ಈ ತ್ರಿಕೋಣಾಸನ ತುಂಬ ಹೆಲ್ಪ್ ಮಾಡುತ್ತೆ. ತ್ರಿಕೋಣಾಸನ. ಸಮಸ್ಥಿತಿಯಲ್ಲಿ ನಿಂತು ಎರಡೂ ಕಾಲುಗಳನ್ನು ನಿಮ್ಮ ಶೋಲ್ಡರ್ ವಿಡ್ತ್ಗಿಂತ ಸ್ವಲ್ಪ ಜಾಸ್ತಿ ಸ್ಪ್ರೆಡ್ ಮಾಡಿ. ಈಗ ಎರಡೂ ಕೈಗಳನ್ನು ನಿಧಾನವಾಗಿ ಮೇಲೆ ತಗೊಂಡು ಬನ್ನಿ. ನಿಮ್ಮ ಶೋಲ್ಡರ್ ಲೆವೆಲ್ ವರೆಗೆ ನಿಧಾನವಾಗಿ ಉಸಿರನ್ನು ತಗೊಳ್ಳಿ. ಈಗ ಎಕ್ಸೇಲ್ ಮಾಡ್ತಾ ರೈಟ್ ಹ್ಯಾಂಡನ್ನು ರೈಟ್ ಲೆಗ್ ಕಡೆಗೆ ನಿಧಾನವಾಗಿ ಬೆಂಡ್ ಮಾಡಿ. ನೀವಿವಾಗ ನೋಡ್ತಾ ಇರಬಹುದು, ಒಬ್ಬರು ಒಂದು ಬ್ರಿಕ್ ಇಟ್ಕೊಂಡು ಮಾಡ್ತಾ ಇದ್ದಾರೆ, ಇನ್ನೊಬ್ರು ಬ್ರಿಕ್ ಇಲ್ಲದೆ ಮಾಡ್ತಾ ಇದ್ದಾರೆ. ಬ್ರಿಕ್ ಇಟ್ಕೊಂಡು ಯಾಕೆ ಮಾಡ್ತೀವಿ ಅಂದರೆ ನಿಮ್ಮ ದೇಹದಲ್ಲಿ ಫ್ಲೆಕ್ಸಿಬಿಲಿಟಿ ಕಡಿಮೆ ಇದ್ದರೆ ಈ ಬ್ರಿಕ್ಕನ್ನು ಯೂಸ್ ಮಾಡಿಕೊಂಡು ತ್ರಿಕೋಣ ಅಂದರೆ 3 ಕೋಣ, 3 ಆ್ಯಂಗಲ್, ಟ್ರೈ ಆ್ಯಂಗಲ್ ಪೋಸಲ್ಲಿ ಮಾಡ್ತಾ ಇರುವಂಥ ಆಸನ. ಫ್ಲೆಕ್ಸಿಬಿಲಿಟಿ ನಿಮಗೆ ಚೆನ್ನಾಗಿದ್ದರೆ ನಿಮ್ಮ ಕೈಯನ್ನು ಕಾಲುವರೆಗೂ ತಗೊಂಡು ಹೋಗ್ಬೋದು. ಸ್ವಲ್ಪ ಕಡಿಮೆ ಫ್ಲೆಕ್ಸಿಬಿಲಿಟಿ ಇರುವಂಥವರು ಬ್ರಿಕ್ಕನ್ನು ಯೂಸ್ ಮಾಡಿ ತ್ರಿಕೋಣಾಸನವನ್ನು ಮಾಡ್ಬೋದು. ಪೊಸಿಷನಲ್ಲಿ ನೀವಿದ್ದಾಗ ನಿಮ್ಮ ದೃಷ್ಟಿ ನಿಮ್ಮ ಬೆರಳಿನ ತುದಿಯಲ್ಲಿರಲಿ. ಎಕ್ಸೇಲ್ ಮಾಡ್ತಾ ಈ ಪೊಸಿಷನ್ನಿಗೆ ಹೋಗಿರೋದ್ರಿಂದ ನಿಧಾನವಾಗಿ ಇನ್ಹೇಲ್ ಮಾಡ್ತಾ ಬ್ಯಾಕ್ ಟು ದ ಪೊಸಿಷನ್. ನಿಮ್ಮ ಶೋಲ್ಡರ್ ಲೆವೆಲ್ಗೆ ನಿಮ್ಮ ಕೈಗಳನ್ನು ತಂದು ನಿಧಾನವಾಗಿ ಕಾಲುಗಳನ್ನು ಮತ್ತೆ ಸಮಸ್ಥಿತಿಗೆ ತಗೊಂಡು ಬನ್ನಿ. ತ್ರಿಕೋಣಾಸನ. ಪರಿವೃತ್ತ ತ್ರಿಕೋಣಾಸನ. ಪರಿವೃತ್ತ ತ್ರಿಕೋಣಾಸನ ನೀವು ಮಾಡುವಾಗ ನಿಮ್ಮ ಕಾಲನ್ನು ಸ್ಟ್ರೆಚ್ ಮಾಡಿ ಆಪೋಸಿಟ್ ಹ್ಯಾಂಡ್ ಆಪೋಸಿಟ್ ಲೆಗ್ಗೆ ಬೆಂಡ್ ಮಾಡ್ತೀರಾ. ಲೆಟ್ ಅಸ್ ಸಿ ದ ಬೆನಿಫಿಟ್ಸ್.
ಈ ಆಸನ ಮಾಡೋದ್ರಿಂದ ಇದು ನಿಮ್ಮ ನರ್ವಸ್ ಸಿಸ್ಟಮ್ ಅನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಡಿಪ್ರೆಷನ್ ಇರುವಂಥವ್ರಿಗೆ ಈ ಆಸನ ತುಂಬ ಒಳ್ಳೆಯದು. ನಿಮ್ಮ ತೊಡೆ, ನಿಮ್ಮ ಕಾಫ್ ಮಸಲ್ಸ್, ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್ ಅನ್ನ ಇದು ಟೋನ್ ಮಾಡುತ್ತೆ. ಎಕ್ಸಸ್ ಫ್ಯಾಟ್ ಇದ್ರೆ ಕಾಲ್ಗಳಲ್ಲಿ, ತೊಡೆಯಲ್ಲಿ ಅದನ್ನ ತೆಗೆದು ಹಾಕುತ್ತೆ. ಇದು ಕಿಡ್ನಿ ಫಂಕ್ಷನ್ಗೆ ಕೂಡ ತುಂಬ ಒಳ್ಳೆ ಆಸನ. ನಿಮ್ಮ ಬ್ಲಡ್ ಸಪ್ಲೈನ ಇಂಪ್ರೂವ್ ಸ್ಪೈನಲ್ ಏರಿಯಾಗೆ ಜಾಸ್ತಿ ಮಾಡೋದ್ರಿಂದ ಡಿಪ್ರೆಷನ್ ಅಥವಾ ಯಾವುದೇ ರೀತಿಯ ಮೆಂಟಲ್ ಡಿಸ್ಟರ್ಬೆನ್ಸ್ ಇದ್ರೂ ಕಡಿಮೆ ಆಗುತ್ತೆ. ಬ್ಯಾಕ್ ಪೇಯ್ನ್ ಅನ್ನ ಕಡಿಮೆ ಮಾಡುತ್ತೆ. ಗ್ಯಾಸ್ಟ್ರೈಟಿಸ್, ಇಂಡೈಜೆಷನ್ ಎಲ್ಲಕ್ಕೂ ಈ ಆಸನ ರಾಮಬಾಣ. ಈ ಆಸನ ಮಾಡೋದ್ರಿಂದ ನಿಮ್ಮ ಬೆನ್ಹುರಿಯ ಫ್ಲೆಕ್ಸಿಬಿಲಿಟಿ ಸರಿ ಹೋಗೋದ್ರ ಜೊತೆಗೆ ಅಲೈನ್ಮೆಂಟ್ ಆಫ್ ಶೋಲ್ಡರ್ಸ್ ಆಗುತ್ತೆ. ಆಬ್ಡಮಿನಲ್ ಆರ್ಗನ್ಸ್ ಅನ್ನ ಇದು ಸ್ಟಿಮ್ಯುಲೇಟ್ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಕಾನ್ಸ್ಟಿಪೇಷನ್ ಇನ ಪ್ರಾಬ್ಲಮ್ ಇದ್ರೆ ಅದು ಕೂಡ ರಿಲೀವ್ ಆಗುತ್ತೆ. ಆಬ್ಡಮಿನಲ್ ಆರ್ಗನ್ಸ್ ಅನ್ನ ಮಸಾಜ್ ಮಾಡೋದ್ರಿಂದ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ರಿಲೀವ್ ಆಗುತ್ತೆ. ಲೋವರ್ ಬ್ಯಾಕ್ ಪೇನ್, ಸಯಾಟಿಕಾ ಇವೆಲ್ಲದಕ್ಕೂ ಈ ಆಸನ ತುಂಬಾ ರಿಲೀಫ್ ಅನ್ನ ಕೊಡುತ್ತೆ. ಪರಿವೃತ್ತ ತ್ರಿಕೋಣಾಸನ. ಸಮಸ್ಥಿತಿಯಲ್ಲಿ ನಿಂತ್ಕೊಳ್ಳಿ. ಎರಡೂ ಕಾಲುಗಳನ್ನ ನಿಧಾನವಾಗಿ ನಿಮ್ಮ ಶೋಲ್ಡರ್ ವಿಡ್ತ್ಗಿಂತ ಸ್ವಲ್ಪ ಜಾಸ್ತಿ ಸ್ಪ್ರೆಡ್ ಮಾಡಿ. ಈಗ ನಿಮ್ಮ ರೈಟ್ ಹ್ಯಾಂಡ್ ಅನ್ನ ಲೆಫ್ಟ್ ಲೆಗ್ಗೆ ಟಚ್ ಆಗೋ ಹಾಗೆ ನಿಧಾನವಾಗಿ ಬೆಂಡ್ ಮಾಡಿ. ವೇಟ್ ನಿಮ್ಮ ಬಾಡಿಯಲ್ಲಿರುವಂಥದ್ದು ಎರಡೂ ಕಾಲುಗಳ ಮೇಲೆ ಸಮವಾಗಿ ಇರಲಿ. ಯಾವ ಕೈಯನ್ನ ಮೇಲೆ ಸ್ಟ್ರೆಚ್ ಮಾಡಿದ್ದೀರೋ ನಿಮ್ಮ ದೃಷ್ಟಿ ಆ ಬೆರಳಿನ ತುದಿಯ ಮೇಲಿರಲಿ. ನಿಧಾನವಾಗಿ ಉಸಿರಾಡ್ತಾ ಇರಿ. ಹೀಗೆ ಈ ಪೊಸಿಷನ್ ಅಲ್ಲಿ 1 ನಿಮಿಷ ಹಾಗೇ ಇರಿ. ತ್ರಿಕೋಣಾಸನ ಅಂದ್ರೆ ತ್ರಿಕೋಣ, ಟ್ರಯಾಂಗಲ್ ಪೋಸ್. ಎಲ್ಲ ರೀತಿಯ ಅಬ್ಡಮಿನಲ್ ಮಸಾಜಿಂಗ್, ಡೈಜೆಷನ್ಗೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ರಿಲ್ಯಾಕ್ಸ್. ಕಮ್ ಬ್ಯಾಕ್ ಟು ಸಮಸ್ಥಿತಿ.